ನಮಸ್ಕಾರ ಎಲ್ರಿಗೂ. ಇವತ್ತು ನೂಲು ಹುಣ್ಣಿಮೆ ಅಂದರೆ ರಕ್ಷಾಬಂಧನ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬರುವಂಥ ಎಲ್ಲ ಹಬ್ಬಗಳಿಗೂ ಒಂದೊಂದು ವಿಶೇಷತೆ ಇದೆ. ನಮ್ಮ ಹಿರಿಯರು ಮಾಡಿದಂಥ ಎಲ್ಲ ಸಂಪ್ರದಾಯಗಳು ವೈಜ್ಞಾನಿಕ ಹಾಗೂ ಬಾಂಧವ್ಯದ ಹಿನ್ನೆಲೆಯಿಂದ ಕೂಡಿದೆ. ಈ ರಕ್ಷಾಬಂಧನ ಕೂಡ ವಿಶೇಷವಾಗಿದ್ದು, ಯಾಕಂದರೆ ಅಣ್ಣ ತಂಗಿಯರ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ. ನಾವೆಲ್ಲ ಚಿಕ್ಕವರಿರುವಾಗ ರಕ್ಷಾಬಂಧನ ಬಂದರೆ ಏನೋ ಗಿಫ್ಟ್ ಸಿಗತ್ತಲ್ಲ ಅನ್ನೋ ಖುಷಿ. ಆಗೆಲ್ಲ ಮಕ್ಕಳ ವಯಸ್ಸು, ಅದು ಅಲ್ಲದೆ ಮನೆಯಲ್ಲಿ ಎಲ್ಲರೂ ಜೊತೆಗೆ ಇರ್ತಿದ್ವಿ. ಹಾಗಾಗಿ ಸಂಬಂಧಗಳ ಬೆಲೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಗ ಗಿಫ್ಟೇ ಮುಖ್ಯ ಆಗಿರ್ತಿತ್ತು. ಈಗ ರಕ್ಷಾಬಂಧನ ಬಂದರೆ ತವ್ರ ಮನೆ ನೆನಪಾಗುತ್ತೆ. ಯಾವಾಗ ಹೋಗ್ತೀವೋ, ಎಲ್ರೂ ಯಾವಾಗ ನೋಡ್ತೀವೋ, ಅಣ್ಣನಿಗೆ ಯಾವಾಗ ರಾಖಿ ಕಟ್ತೀವೋ ಅನ್ನೋದಷ್ಟೇ ತಲೆಯಲ್ಲಿ. ಯಾಕಂದರೆ ಈಗ ಗಿಫ್ಟ್ಗಿಂತ ಸಂಬಂಧಗಳ ಬೆಲೆ ನಮಗೆ ಗೊತ್ತಾಗಿದೆ ಅಲ್ವಾ? ರಾಖಿ ಕಟ್ಟೋ ನೆಪದಲ್ಲಿ ಎಲ್ಲರೂ ಒಂದಿನ ಜೊತೆಗಿರ್ತೀವಲ್ಲ ಅನ್ನೋದೇ ದೊಡ್ಡ ಗಿಫ್ಟ್ ಇವಾಗ. ಪ್ರತಿ ವರ್ಷ ರಾಖಿ ಹಬ್ಬ ವಿಶೇಷವಾಗಿರುತ್ತೆ. ಅದರಲ್ಲೂ ಈ ವರ್ಷ ಇನ್ನೂ ಸ್ವಲ್ಪ ವಿಶೇಷ. ಯಾಕಂದರೆ ಕೃಷ್ಣನ ಸನ್ನಿಧಾನದಲ್ಲಿ ಈ ವರ್ಷ ನಾವೆಲ್ಲ ರಾಖಿ ಕಟ್ಟಿದ್ವಿ. ಆ ಕೃಷ್ಣ ಸುಭದ್ರೆಯರ ಥರ ನಮ್ಮ ಅಣ್ಣ ತಂಗಿಯರ ಸಂಬಂಧನೂ ಗಟ್ಟಿಯಾಗಿರಲಿ ಅಂದ್ಕೊಂಡು ರಾಖಿ ಕಟ್ಟಿದ್ವಿ.